ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನೇನು ಚೆನ್ನಾಗಿದ್ದೀನಿ ಅಂತ ಭಾವಿಸ ನೀವು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಇವತ್ತಿನ ಲಾಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3 ಗಂಟೆ ಆಗಿದೆ, ಆವಾಗಲೇ ಟೈಮ್ ಬಂದು. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಲ್ಲಿಗೆ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಚಿಗುರಿತ್ತು. ಯಾಕಂತಂದು ಚಿಗುರಿದ್ರೆ ತಿರ್ಗಾ ಅದು ಮೊಗ್ಗು ಬಿಡೋದಿಲ್ಲ, ಜಾಸ್ತಿ ಬಿಡೋದಿಲ್ಲ. ಹಂಗಾಗ್ಬಿಟ್ಟು ಅದು ಜಾಸ್ತಿ ಬಿಡ್ದಲೇ ಇರೋ ಕಾರಣಕ್ಕೋಸ್ಕರ ನಾನು ಎಲ್ಲೋ 1, 2, 3 ಬಿಡ್ತಾಯಿತ್ತು, ಜಾಸ್ತಿ ಬಿಡ್ತಾ ಇರಲಿಲ್ಲ. ಅದಕ್ಕೆ ನಾನು ಫುಲ್ಲು ಎಲ್ಲ ಕಟ್ ಮಾಡಿಬಿಟ್ಟು ಅದ್ರ ಮೇಲೆಲ್ಲ ಈ ಥರ ನೀರು ಹಾಕ್ಬಿಟ್ಟಿದ್ದೀನಿ. ಯಾಕಂತಂದರೆ ನೀರು ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದ್ರ ಕೊನೆ ಮೇಲೆಲ್ಲ ಯಾಕಂದರೆ ಕಟ್ ಮಾಡಿರ್ತೀವಲ್ಲ, ಆ ಕೊನೆಗೆಲ್ಲ ನೀರು ಹಾಕಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಮಳೆ ಬರಲಿಲ್ಲ, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ. ಮಳೆ ಬರದಲ್ಲೇ ಇರೋ ಕಾರಣ ನಾನು ನೀರನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಫುಲ್ಲಾಗಿ ಕಟ್ ಮಾಡಿದ್ದೀನಿ. ಚೆನ್ನಾಗಿ ಚಿಗುರಿತ್ತು ಅಂಥದ್ದನ್ನು ನಾನು ಫುಲ್ ಕಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅದು ಹೂವು ಬಿಡ್ತಾ ಇರಲಿಲ್ಲ, ಎಲ್ಲೋ ಒಂದು 3-4 ಬಿಡ್ತಾಯಿತ್ತು ಅಷ್ಟೇ. ಅದಕ್ಕೋಸ್ಕರ ನಾನು ಫುಲ್ ಕಟ್ ಮಾಡಿಬಿಟ್ಟೆ. ಇದು ಗುಲಾಬಿ ಗಿಡ ತೊಗೊಂಡಿದ್ದೆ ನಾನು. ಒಂದು 4-5 4 ಗಿಡ ಗುಲಾಬಿ ಗಿಡ ತೊಗೊಂಡಿದ್ದೆ. ದುಡ್ಡು ಕೊಟ್ಟು 30 ರೂಪಾಯಿ ಹಂಗೆ 4 ಗಿಡ ತೊಗೊಂಡಿದ್ರೆ ಅವ್ರು ಬಂದು ಇದು ಮಲ್ಲಿಗೆ ಗಿಡ ಒಂದೇ ಒಂದಿದೆ ಅಮ್ಮ, ಅದು ಯಾಕೋ ಬರೋಂಗೆ ಕಾಣಿಸಲ್ಲ, ಫುಲ್ಲು ಬಾಡೋಗ್ಬಿಟ್ಟಿದೆ, ಅದು ಬರೋಲ್ಲ, ಹೆಂಗನೇ ಆಗಲಿ ನೆಲದಲ್ಲಿ ಇಡ್ರಿ, ಏನನ್ನ ಬಂದರೆ ನಿಮ್ಮ ಲಕ್ಕು ಅಂತ ಹೇಳಿದರು. ನಾನು ಸುಮ್ಮನೆ ಆಗಲಿ ನೋಡೋಣ ಅಂತ ಅಂದ್ಬಿಟ್ಟು ಅವ್ರು ಸುಮ್ಮನೆ ಫ್ರೀಯಾಗಿ ಕೊಟ್ಟಿದ್ದು ಫ್ರೆಂಡ್ಸ್. ಅದನ್ನು ನಾನು ಆಗಲಿ ಅಂತ ಅಂದ್ಬಿಟ್ಟು ಇಟ್ಟೆ. ಅದು ನೋಡಿದ್ರೆ ಎಷ್ಟು ತುಂಬಾ ಚೆನ್ನಾಗಿ ಚಿಗುರಿ ಒಂದೊಂದು ಮೊಳ ಅಷ್ಟು ಹೂವು ಕೊಡ್ತಾಯಿದೆ. ಇವಾಗ ಜಾಸ್ತಿ ಏನು ಕೊಡೋಲ್ಲ, ಒಂದೊಂದು ಮೊಳ ಅಷ್ಟು ಕೊಡುತ್ತೆ. ಇವಾಗ ಕಮ್ಮಿ ಆಗಿರೋದಕ್ಕೆ ನಾನು ಫುಲ್ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ನೀರು ಹಾಕಿದ್ದೀನಿ. ಇದಾವಾಗಲೇ ಸಾಯಂಕಾಲ ಆಗಿದೆ, 6 ಗಂಟೆ ಮೇಲೆ ಆಯಿತು. ಇವಾಗ ಗ್ರೀನ್ ಚಿಲ್ಲಿ ಮಾಡಿಕೊಡಮ್ಮ ಅಂತ ನನ್ನ ಮಗಳಿಗೆ ಕೇಳಿದ್ಲು. ಅದಕ್ಕೋಸ್ಕರ ಗ್ರೀನ್ ಚಿಲ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ತೊಗೊಂಡಿದ್ದೀನಿ. ಮತ್ತು ತೆಂಗಿನಕಾಯಿನ ತೊಗೊಂಡಿಲ್ಲ. ಇದಕ್ಕೆ ನಾನು ತೆಂಗಿನಕಾಯಿನ ತೊಗೊಳ್ದಲ್ಲೇ ಇರೋ ಕಾರಣ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ. ಒಂದು 10-15 ಕಡಲೆ ಬೀಜ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. 2 ಟೊಮೊಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ 1 ಇಂಚಷ್ಟು, ಜಾಸ್ತಿ ಏನು ತೊಗೊಂಡಿಲ್ಲ. ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ನಾನು ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನು ರೆಸಿಪಿ ತೋರಿಸಿದ್ದೀನಿ, ಹಂಗಾಗ್ಬಿಟ್ಟು ನಾನೇನು ತೋರ್ಸೋಕ್ಕೇನು ಹೋಗಲಿಲ್ಲ, ಹಾಗೆ ಸಿಂಪಲಾಗಿ ಅದನ್ನ ತೋರಿಸ್ತಾ ಇದ್ದೀನಿ. ಮೇಕೆದು ಕುರಿದು ಪೇಗ್ಲು ಅಂತ ಕರೀತಾರೆ, ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ, ಕಳ್ಳು ಅಂತಾರಲ್ವ, ಅದನ್ನು ತೊಗೊಂಡು ಬಂದು ಬೇಯಕ್ಕೆ ಹಾಕಿದ್ದೀನಿ, ಫ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.